ಎಲ್ರಿಗೂ ನಮಸ್ಕಾರ. ಭಾಳ ಒಂದು ಅದ್ಭುತವಾದ ವಿಚಾರ. ಹೈಕೋರ್ಟ್ ಜಡ್ಜು ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಒಂದು ವಿಚಾರ ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ, ನಿಮಗಿಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಮಾಡಿ ಅಂತಂದೇಳಿ ನೋಡೋರಿಗೆಲ್ಲ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ವಿಚಾರ ಅಂದರೆ, ಸರ್ಕಾರಿ ಕೆಲಸ ಅಂತ ಒಂದು ದೇವ್ರ ಕೆಲಸ ಅಂತಂದು ಅಂದ್ಕೊಂಡು ಅದು ಒಂದು ಹೆಸರಿಟ್ಕೊಂಡಾರೆ ಅಷ್ಟೇ. ಟ್ಯಾಗ್ ಲೈನ್, ಸರ್ಕಾರದ ಕೆಲಸ ದೇವ್ರ ಕೆಲಸ. ಅದನ್ನೆಲ್ಲ ಈ ಗಾಳಿಗೆ ತೂರಿ ಸರ್ಕಾರಿ ಕೆಲಸ ಲಂಚದ ಕೆಲಸ, ಬರೀ ಲಂಚ ಇಲ್ಲಾಂದರೆ ಯಾವುದಾಗಲ್ಲ. ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋಕ್ಕೂ ಕೂಡ ಒಂದು ದುಡ್ಡು ಕೊಡಲೇಬೇಕು. ಆ ರೀತಿ ಇವತ್ತು ನಮ್ಮ ದೇಶದಲ್ಲಿ ವ್ಯವಸ್ಥೆ ಹದಗೆಟ್ಟು ಕೂಲಿಗಟ್ಟು ಹೋಗಿದೆ. ಮೊನ್ನೆ ಒಬ್ಬರು ಹೈಕೋರ್ಟ್ ಜಡ್ಜು ಉತ್ತರ ಪ್ರದೇಶದಲ್ಲಿ ಮನೆಗೇನೋ ಬೆಂಕಿ ಎತ್ತಿತ್ತಂತೆ, ಆರ್ಸಕ್ಕೆ ಹೋಗಿದ್ರಂತೆ. ಅಲ್ಲಿ ಕೋಟಿ ಹಣ ಸಿಕ್ಕಿದೆಯಂತೆ ಅವ್ರ ಮನೇಲಿ. ಜಡ್ಜ್ ಮನೆಯಲ್ಲಿ ಕೋಟಿ ಹಣ ಇತ್ತಂತೆ. ಸುಮಾರು ಒಂದು 14 ಕೋಟಿ ಹಣ ಇತ್ತಂತೆ. ಈ ಜಡ್ಜ್ಗಳು ಮನೇಲಿ ಈ ಥರ ಇಷ್ಟು ದುಡ್ಡು ಯಾಕೆ ಇಟ್ಟಿದ್ರು ಇವರು? ಜಡ್ಜ್ಗಳು ಮನೆ ಹಿಂಗೆ ಆಗ್ಬಿಟ್ರೆ ಹಿಂಗೆ? ಇನ್ನು ರಾಜಕಾರಣಿಗಳು ಮನೆ ಬಿಡಬೇಕಾ? ಇನ್ನು IAS ಆಫೀಸರ್ಗಳು ಮನೆ, IPS ಆಫೀಸರ್ಗಳು ಮನೆ, ಇವ್ರ ಹತ್ರ ದುಡ್ಡು ಇನ್ನೆಷ್ಟು ಇರ್ಬೋದು? ಹಂಗಾರೆ ನಿಮ್ಮ ಹತ್ರನೇ ಜಡ್ಜ್ಗಳ ಹತ್ರ ಹಿಂಗೆ ಇರಬೇಕಪ್ಪ ಅಂದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು, IAS ಆಫೀಸರ್ಗಳು, IPS ಆಫೀಸರ್ಗಳು ಇವ್ರ ಹತ್ರ ಇನ್ನೆಷ್ಟು ಕೋಟಿಗಟ್ಟಲೆ ದುಡ್ಡು ಇರ್ಬೋದು? ಹಂಗಾದ್ರೆ ಎಲ್ಲ ದುಡ್ಡು, ನಮ್ಮ ಸಾರ್ವಜನಿಕರ ದುಡ್ಡು ನಿಮ್ಮ ಹತ್ರ ಇದೆ. ಇವತ್ತು ಸರ್ ಇದು ಇದಿದೆ, ಸಂವಿಧಾನಕ್ಕೆ ಅವಮಾನ. ಇವತ್ತು ಒಬ್ಬ ಜಡ್ಜು ಮನೇಲಿ ಇಷ್ಟೊಂದು ದುಡ್ಡು ಸಿಕ್ಕಿದೆಯಂದರೆ ಅವಮಾನ ಅದು. ಯಾಕಂದರೆ ನ್ಯಾಯಾಧೀಶರು, ನ್ಯಾಯ ಕೊಡುವ ನ್ಯಾಯ ದೇವತೆ, ನ್ಯಾಯಾಧೀಶರು ನೀವು. ಏನು ಸರ್ ನ್ಯಾಯ ಕೊಡ್ತೀರಿ ನೀವು? ಯಾರಿಗೆ ನ್ಯಾಯ ಕೊಟ್ಟಿದ್ದೀರಾ? ಯಾರಿಗೆ ನ್ಯಾಯ ಕೊಡಿಸ್ತೀರಾ ಸಾರ್? ಎಷ್ಟೋ ಜನ ನಮ್ಮ ಭಾರತ ದೇಶದಲ್ಲಿ ಬಡ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಸರ್. ಒಬ್ಬನ್ನಾದರೂ ಗಲ್ಲಿಗೇರಿಸಿದಿರಾ ಸರ್? ಗಲ್ಲಿಗೇರಿಸಿದಿರಾ? ಇನ್ನೊಬ್ಬ ಹೇಳ್ತಾರೆ, ಮೊನ್ನೆ ಯಾರೋ ನ್ಯಾಯಾಧೀಶರು ಹೆಣ್ಣುಮಕ್ಕಳು ಪ್ಯಾಂಟ್ ಬಿಚ್ಚಿದ್ರೆ ಅದೇನು ಹಿಡ್ಕೊಂಡ್ರೆ ಅದು ಅತ್ಯಾಚಾರ ಆಗಲ್ಲ ಅಂತ ಹೇಳ್ತಾರೆ. ಏನು ಸರ್ ನ್ಯಾಯಾಧೀಶರು ನೀವು? ಏನು ಓದ್ಬಿಟ್ಟು ನ್ಯಾಯಾಧೀಶರ ಸರ್ ಆಗಿದ್ದೀರಿ ನೀವು? ನಿಮ್ಮನ್ನು ಹೆಂಗೆ ಸರ್ ನಂಬ್ಕೊಳ್ಳೋದು ನಾವು? ನಿಮ್ಮನೆ ಹೆಣ್ಮಕ್ಳು ಸೇಫ್ಟಿ ಆಗಿರ್ತಾರೆ ಸರ್, ನಿಮ್ಮನೆ ಹೆಣ್ಮಕ್ಳು ಸೇಫ್ಟಿ ಆಗಿರ್ತಾರೆ. ಆದರೆ ನಮ್ಮನೆ ಹೆಣ್ಮಕ್ಳು, ಬಡವ್ರ ಹೆಣ್ಮಕ್ಳು ಸರ್ ಎಲ್ಲಿ ಸರ್ ಸೇಫ್ಟಿ ಆಗಿರ್ತಾರೆ? ನಿಮ್ಮ ಹೆಣ್ಮಕ್ಳು ಬಚಾವ್. ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗಾದರೆ ಬಿಟ್ಬಿಡ್ತೀರಾ? ಪೊಲೀಸರು ಸುಮ್ಮನೆ ಬಿಡ್ತೀರಾ ನೀವೆಲ್ಲ? ಯಾಕೆ ಕೇಸ್ ತಗೊಳ್ಳಿಲ್ಲ, ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಂದೇಳಿ ಅವ್ರನ್ನೇನು ಅರ್ದು ಉಪ್ಪು ಹಾಕ್ಬಿಡ್ತೀರಿ ನೀವು ಪೊಲೀಸರನ್ನ? ನಿಮಗೊಂದು ಕಾನೂನು, ನಮಗೊಂದು ಕಾನೂನು, ರಾಜಕಾರಣಿಗಳಿಗೊಂದು ಕಾನೂನು, ಅವ್ರ ಛಲಗಳಿಗೊಂದು ಕಾನೂನು, ನ್ಯಾಯಾಧೀಶರಿಗೊಂದು ಕಾನೂನು, ಪೊಲೀಸ್ನವ್ರಿಗೊಂದು ಕಾನೂನು. ಇದು ನಮ್ಮ ದೇಶ. ಯಾಕಂದರೆ ಇಲ್ಲಿ ನಮ್ಮ ದೇಶದಲ್ಲಿರೋದು ಸತ್ತ ಪ್ರಜೆಗಳು ಇದ್ದಾರೆ. ಆ ಸತ್ತ ಪ್ರಜೆಗಳು ಇರೋದರಿಂದ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕಾಗಿದೆ ಸರ್. ದೇಶ ಹಾಳಾಗಿರೋದು ಅವಿದ್ಯಾವಂತರಿಂದ ಅಲ್ಲ ಸರ್, ವಿದ್ಯಾವಂತರಿಂದ ದೇಶ ಹಾಳಾಗೋಗಿರೋದು. ದೇಶ ಚೆನ್ನಾಗಿದೆ, ದೇಶ ಅದ್ಭುತವಾಗಿದೆ, ಆದರೆ ದೇಶದ ವ್ಯವಸ್ಥೆ, ದೇಶದ ಕಾನೂನು ಎಲ್ಲ ಹಾಳಾಗಿ ಎಕ್ಕುಟ್ಟು ಹೋಗಿರೋದು ನಮ್ಮ ಈ ವಿದ್ಯಾವಂತರಿಂದನೇ ಸರ್ ಹಿಂಗಾಗಿರೋದು ಸರ್. ಯಾರಿಗಿವತ್ತು ನಮಗೆ ನಾವು ಕಾಪಾಡ್ಕೋಬೇಕಾಗಿದೆ. ಇವತ್ತು ಪೊಲೀಸರಿಗೆ ಸೇಫ್ಟಿ ಇಲ್ಲ. ಇವತ್ತು ಪೊಲೀಸರುಗಳಿಗೆ ಹೊಡಿತಾ ಇದ್ದಾರೆ ಜನ, ಪೊಲೀಸರುಗಳಿಗೆ ಹೊಡಿತಾ ಇದ್ದಾರೆ. ನಾಳೆ ಕೋರ್ಟ್ಗೂ ನುಗ್ತಾರೆ ಜನ. ನೀವು ಸರಿಯಾದ ಟ್ರೀಟ್ಮೆಂಟ್ ಕೊಡಲಿ, ನೀವು ಸರಿಯಾದ ತೀರ್ಪು ಕೊಡಲಿಲ್ಲ ಅಂದರೆ, ನೀವು ಸರಿಯಾದ ರೀತಿಯಲ್ಲಿ ತೀರ್ಪು ಮಂಡನೆ ಮಾಡಲಿಲ್ಲ ಅಂದರೆ ಜನ ನಿಮಗೂ ನುಗ್ಗಿ ಹೊಡೆಯೋ ಪರಿಸ್ಥಿತಿ ಬರುತ್ತೆ. ಈಗಲೇ ಎಚ್ಚರಿಕೆ ವಹಿಸಿ. ಸ್ವಲ್ಪ ದುಡ್ಡಿಗೋಸ್ಕರ ಇವತ್ತು ಕಾನೂನುಗಳನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ನ್ಯಾಯಾಧೀಶರೇ ಈ ಥರ ಆಗ್ಬಿಟ್ರೆ ಇನ್ನು ಕೆಳಗಡೆ ಇರೋರು ಸರ್, ನಿಮ್ಮ ಕೆಳಗಡೆ ಇರೋರು ಯಾವ ಲೆಕ್ಕ ಸರ್? ನಾನು ಕೋರ್ಟಲ್ಲಿ ನೋಡಿದ್ದೀನಿ. ಆ ಕೋರ್ಟಲ್ಲಿ 1-2 ಸತಿ ಹೋಗಿದ್ದೀನಿ. ಅಂದರೆ ಬೇರೆ ಕೆಲಸಕ್ಕೆ, ನನ್ನೇನು ಯಾವುದು ಸ್ವಂತ ನಾನು ಕೋರ್ಟ್ಗೆ ಹೋಗಿಲ್ಲ ಇದುವರೆಗೂ. ಯಾರೋ ಹಿಂಗೆ ಕರ್ಕೊಂಡು ಹೋದಾಗ, ಬೇರೆ ಕೆಲಸಕ್ಕೆ ಹೋದಾಗ ಅಲ್ಲಿ ಎಲ್ಲರಿಗೂ 10 ರೂಪಾಯಿ 20 ರೂಪಾಯಿ ಕೊಡಬೇಕು. ಏನು ಜೋಬಲ್ಲೇನೋ ಚಿಲ್ಲರೆ ಇಲ್ಲ ಅಂದರೆ 100 ರೂಪಾಯಿ ಹೊಂಟೋಗ್ಬಿಡ್ತವೆ ಎಲ್ಲರಿಗೂ. ಆ ಫೈಲ್ ತಗೊಂಡೋಗಿ ಕೊಡೋನಿಗೆ 100, ಅವ್ನ ಮೇಲೆ ಕಡೋನಿಗೆ 100, ಅವ್ನು ಇನ್ನೊಂದು ಕೊಡೋನಿಗೆ 50 ಈ ಥರ ಎಲ್ಲರಿಗೂ 10 ಕೊಡಬೇಕು. ಕೋರ್ಟಲ್ಲೇ ಹಿಂಗೆ ನಡೀತಾ ಇದೆ ರೀ. ಕೋರ್ಟಲ್ಲೇ ಈ ಥರ ನಡೀತಾ ಇರಬೇಕಾದ್ರೆ ಇನ್ನು ಕಾನೂನು ಆ ದೇವತೆಗೆ ಕಣ್ಣು ಕಟ್ಟಿ ಕುಂದ್ರಿಸೋರಲ್ಲಿ. ಇದು ನಮ್ಮ ದೇಶದ ಪರಿಸ್ಥಿತಿ. ಏನು ಕೆಂಪು ಬಣ್ಣ ಹೊಡೆದ್ಬಿಟ್ಟಾರೆ ಕೋರ್ಟ್ಗೆ. ಅದು ನಮ್ಮ ದೇಶದ ಅಲ್ವೇ ಅಲ್ಲ, ಕೆಂಪು ಬಣ್ಣ ಅದು ನೀಲಿ ಬಣ್ಣ ಇರಬೇಕು. ಇದು ಯಾರಿಗೂ ಗೊತ್ತೇ ಇಲ್ಲ ಕೋರ್ಟ್ಗೆ ಯಾವ ಬಣ್ಣ ಇರಬೇಕು ನಮ್ಮ ದೇಶದಲ್ಲಿ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಸುಮ್ಮನೆ ಏನು ಕೆಂಪು ಬಣ್ಣ, ಅದು ಬ್ರಿಟಿಷರ ಬಣ್ಣ, ಅದು ಕೆಂಪುದು. ನಮ್ಮ ದೇಶದ ಬಣ್ಣ ಅಲ್ಲ, ನಮ್ಮ ದೇಶದ ಸಂವಿಧಾನ ಬಣ್ಣ ಅಲ್ಲ ಅದು.
ನಮ್ಮ ದೇಶದ ಕೋರ್ಟ್ಗಳಿಗೆ ಬಳಿಬೇಕಾಗಿರೋ ಬಣ್ಣ ನೀಲಿ ಬಣ್ಣ ಬಳಿಬೇಕಾಗಿದೆ, ಬಿಳಿ ಬಣ್ಣ ಬಳಿಬೇಕಾಗಿದೆ, ಕೆಂಪು ಬಣ್ಣ ಅಲ್ಲ. ಅರ್ಥ ಆಯ್ತಾ? ತಿಳ್ಕೊಳ್ಳಿ ಸರಿಯಾಗಿ. ಎಲ್ಲರೂ ಏನು MBBS ಓದ್ತೀರಾ, LLB ಓದ್ತೀರಾ, IAS ಆಫೀಸರ್ ಓದ್ತೀರಾ, IPS ಓದ್ತೀರಾ, ಏನಕ್ಕೆ ರೀ? ಏನಕ್ಕೆ? ದೇಶದ ಜನ ಇವತ್ತು ಬಡರ ಜನ ಸಾಯ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಯಾರೋ ಉಗ್ರಗಾಮಿಗಳು ಬಂದು ಬಾಂಬ್ ಹಾಕೋ ಪರಿಸ್ಥಿತಿ ಬರಲ್ಲ. ಇನ್ನು ಸ್ವಲ್ಪ ದಿನ ಹೋದರೆ ಅವರು ಬೇಕಾಗೇ ಇಲ್ಲ. ಯಾರ ಬಂದು ಎಲ್ಲಿಂದ ಬಂದು ಬಾಂಬ್ ಹಾಕಿದ್ರು, ಬಸ್ಸಲ್ಲಿ ಬಂದು ಬಾಂಬ್ ಹಾಕಿದ್ರು, ನೆಕ್ಸ್ಟ್ ಅದು ಬೇಕಾಗಿಲ್ಲ. ನಮ್ಮ ದೇಶದ ಅಯೋಗ್ಯರು ಯಾರು ಕಿತ್ತೋಗಿರೋ ರಾಜಕಾರಣಿಗಳು ಇವ್ರು ಇದಾರಲ್ಲ, ಅಭಿಮಾನಿಗಳೇ ಹೊಡೆದೋಡಂಗೆ ಮಾಡಿ ಸಾಯಿಸ್ತಾರೆ ಇವರು. ನಾವೇ ಹೊಡೆದು ಸಾಯ್ತೀವಿ. ಯಾವ ಬಾಂಬು ಬೇಕಾಗಿಲ್ಲ, ಯಾವ ಗನ್ನು ಬೇಕಾಗಿಲ್ಲ. ಇನ್ನೊಂದು ಕೆಲವು ವರ್ಷಗಳು ಹೋದರೆ ಅದೇ ಬಾಂಬು ಅಣುಬಾಂಬು ಏನೇನು ಹೇಳ್ತಾರೋ ಯಾವ ಬೇಕಾಗಿಲ್ಲ. ರಾಜಕಾರಣಿಗಳು ಇದಾರಲ್ಲ ನಮ್ಮ ದೇಶದವು, ಕೊಪ್ಪಿ ಮುಂಡೆತಾವು, ಕಿತ್ತೋಗಿರೋವು, ಈ ರಾಜಕಾರಣಿಗಳು ಇರೋದ್ರಿಂದನೇ ಇವತ್ತು ಈ ಅಭಿಮಾನಿಗಳು ಆ ಅಭಿಮಾನಿ ಈ ಅಭಿಮಾನಿ ಸೇರ್ಕೊಂಡು ಹೊಡೆದಾಡ್ಕೊಂಡು ನಾವೇ ಹೊಡೆದಾಡಿ ಸಾಯಬೇಕು. ಪ್ರತಿಯೊಂದು ಮನೆಯಲ್ಲೇ ಒಬ್ಬೊಬ್ಬ ಜೈಲಲ್ಲಿರ್ತಾನೆ. ಒಬ್ಬೊಬ್ಬನ ಮೇಲೆ 4-5 ಕೇಸ್ ಆಗ್ತವೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಈ ಬರೆದಿಟ್ಕೊಳ್ಳಿ. ಯಾಕಂದರೆ ಇವತ್ತಿನ ಯುವಕರು ಬಿಸಿ ರಕ್ತ, ತಾಳ್ಮೆ, ಸಮಾಧಾನ ಅದು ಏನಿಲ್ಲ, ತಕ ಕುಣಿತಾ ಇದೆ. ನಾನು ದಯವಿಟ್ಟು ಎಲ್ಲ ಕೋರ್ಟು ಜಡ್ಜ್ಗಳಿಗೆ ಒಂದು ಮಾತು ಕೇಳ್ತೀನಿ. ಸರ್, ಅತ್ಯಾಚಾರ ಮಾಡಿ ಕೊಲೆ ಆಗಿರ್ತಾರಲ್ಲ ಸರ್, ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಸರ್, ಗಲ್ಲಿಗೇರ್ಚಿ ಸರ್. ಈ ಥರ ನೀವು ಬಿಟ್ಕೊಂತ ಹೋದರೆ ನೀವು ಪ್ಯಾಂಟ್ ಎಳಿಬೋದು, ಮುಟ್ಬೋದು, ಅದೇನು ಅತ್ಯಾಚಾರ ಆಗಲ್ಲ, ಅದೇನು ಇದಾಗಲ್ಲ, ಇದಪ್ಪದಾಗಲ್ಲ ಅಂತಂದು ಯಾಕೆ ಇಷ್ಟೊಂದು ಕಷ್ಟ ಬಿದ್ದು ಓದಿ ಯಾಕೆ ನೀವು ಆ ಒದ್ದೆ ಹೋಗಿದ್ದೀರಿ? ಯಾಕೆ ಕೋರ್ಟ್ಗಳು ಯಾಕೆ ಇನ್ನು ಈ ಥರ ಜಡ್ಜ್ಗಳು ಮನೆಯಲ್ಲೆಲ್ಲ ದುಡ್ಡು ಸಿಗಂಗಿದ್ರೆ ಏನಿದೆ? ಎಲ್ಲಿಗೆ ಬಂತು ನಮ್ಮ ದೇಶದ ಕಾನೂನು? ಎಲ್ಲಿಗೆ ಬಂತು ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಯಾಕೆ ಬಂತು, ಯಾವನಿಗೆ ಗೊತ್ತಿಲ್ಲ. ಇದು ನಮ್ಮ ದೇಶದ ಸ್ವಾತಂತ್ರ್ಯ. ದಯವಿಟ್ಟು ಪ್ರತಿಯೊಬ್ಬ ಪ್ರಜೆಗೂ ಕೇಳ್ಕೊತಿದ್ದೀನಿ. ಈ ಬಾಳೆ ಗಿಡದಾಗ ನಿಂತ್ಕೊಂಡು, ಈ ಒಂದು ಫಲ ಕೊಡುವ ಗಿಡದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ, ಬದಲಾವಣೆ ಆಗ್ರಿ. ಸತ್ತು ಪ್ರಜೆಗಳಾಗಬೇಡಿ, ದಯವಿಟ್ಟು ಮನುಷ್ಯರಾಗಿ ಹುಟ್ಟಿದ್ದೀರಾ. ಎಲ್ಲರಿಗೂ ನಮಸ್ಕಾರ.